ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಶಾಕ್ ಸಿಕ್ಕಿದೆ. ಮತ್ತೊಮ್ಮೆ ಗೃಹ ಬಳಕೆ ವಿದ್ಯುತ್ ದರ ಏರಿಕೆ ಮಾಡಿ ಅಂತ ಹೇಳಿ ಕೆಇಆರ್ಸಿ ಇದೀಗ ಆದೇಶವನ್ನು ಕೊಟ್ಟಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕೆಇಆರ್ಸಿಯಿಂದ ವಿದ್ಯುತ್ ದರ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದಂತಹ ಹೆಸ್ಕಾಂಗಳು ಮೇ ತಿಂಗಳ ಬಿಲ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಅನ್ವಯ ಆಗುತ್ತೆ. ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಶಾಕ್ ಇದು. ಯಾವಾಗ ಆರ್ಥಿಕ ಹೊಸ ವರ್ಷ ಆರಂಭ ಆಯಿತೋ ಆ ಸಂದರ್ಭದಲ್ಲೇ ವಿದ್ಯುತ್ ದರ ಏರಿಕೆ ಆರಂಭ ಮಾಡಲಾಗುತ್ತೆ. ಅದೆಲ್ಲವೂ ಕೂಡ ಆ ತಿಂಗಳಿಂದಲೇ ಅನ್ವಯ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಇತ್ತು. ಅದರಂತೆ ಈಗ ಗೃಹ ಬಳಕೆ ವಿದ್ಯುತ್ ದರ ಏರಿಕೆ ಮಾಡಿ ಅಂತ ಹೇಳಿ ಕೆಇಆರ್ಸಿ ಆದೇಶವನ್ನು ಕೊಟ್ಟಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು ಕೆಇಆರ್ಸಿಯಿಂದ ಬಂದಿರುವಂತಹ ಆದೇಶ ಇದು. ವಿದ್ಯುತ್ ದರ ಏರಿಕೆಗೆ ಹೆಸ್ಕಾಂಗಳು ಪ್ರಸ್ತಾವನೆ ಸಲ್ಲಿಸಿತ್ತು. ಅದರಂತೆ ಮೇ ತಿಂಗಳ ಬಿಲ್ನಲ್ಲೇ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಅನ್ವಯ ಆಗಲಿದೆ. ಮೇ ತಿಂಗಳಲ್ಲೇ ಅದೆಲ್ಲವೂ ಕೂಡ ಲೆಕ್ಕ ಬರುತ್ತೆ. ಹಾಗಾಗಿ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದಂತ ಹೆಸ್ಕಾಂಗಳು ವಿದ್ಯುತ್ ಮಾರಾಟದಿಂದ ಆದಾಯ ನಿರೀಕ್ಷೆ ಮಾಡಿದಂತ ಕೆಇಆರ್ಸಿ 2024 ಹಾಗೂ 25ನೇ ಆರ್ಥಿಕ ವರ್ಷದಲ್ಲಿ 34,084 ಕೋಟಿ ನಿರೀಕ್ಷೆ ಇತ್ತು. ಆದರೆ 32,019 ಕೋಟಿಯಷ್ಟೇ ಇಲ್ಲಿ ಆದಾಯ ಬಂದಿದೆ. ಹಾಗಾಗಿ ಇದೀಗ ಮತ್ತೊಮ್ಮೆ ವಿದ್ಯುತ್ ದರ ಏರಿಕೆ ಮಾಡಲಾಗ್ತಾ ಇದೆ. ಕೆಇಆರ್ಸಿಗೆ 2,068 ಕೋಟಿ ಆದಾಯ ಕೊರತೆ ಉಂಟಾಗಿದೆ. 2,068 ಕೋಟಿ ಗ್ರಾಹಕರಿಂದ ಸಂಗ್ರಹಿಸಲು ಇದೀಗ ಇಲಾಖೆ ಮುಂದಾಗಿದೆ. ಕೆಇಆರ್ಸಿಯಿಂದ ವಿದ್ಯುತ್ ದರ ಏರಿಕೆ ಮಾಡಿ ಆದೇಶವನ್ನ ಕೊಟ್ಟಿರುವಂಥದ್ದು. ಕಾರಣ ಏನು ಅಂತಂದ್ರೆ ಇಲ್ಲಿ ನಿರೀಕ್ಷೆ ಎಷ್ಟಿತ್ತು ಅಷ್ಟು ಆದಾಯ ಅವರಿಗೆ ಬರಲಿಲ್ಲ. ಹಾಗಾಗಿ ಈಗ ಗ್ರಾಹಕರಿಂದಲೇ ಈಗ ವಸೂಲಿ ಮಾಡಲಿಕ್ಕೆ ಕೆಇಆರ್ಸಿ ಕೂಡ ನಿರ್ಧಾರ ಮಾಡಿಕೊಂಡಿದೆ. ಹಾಗಾಗಿ ಈಗ 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ಎಷ್ಟು ನಷ್ಟ ಆಗಿದೆಯೋ ಅದನ್ನ ಈಗ 26 ಮತ್ತು 27ನೇ ಸಾಲಿನಲ್ಲಿ ಅದನ್ನ ರಿಕವರ್ ಮಾಡಲಿಕ್ಕೆ ಇದೀಗ ಕೆಇಆರ್ಸಿ ಹೊರಟಿರುವಂಥದ್ದು. ಹಾಗಾಗಿ 2026 ಮತ್ತು 27ನ ಆರ್ಥಿಕ ಹೊಸ ವರ್ಷ ಯಾವಾಗ ಆರಂಭ ಆಯಿತೋ ಆ ಸಂದರ್ಭದಲ್ಲೇ ವಿದ್ಯುತ್ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಪಕ್ಕಾ ಕನ್ಫರ್ಮ್ ಇತ್ತು. ಕೇಂದ್ರ ಸರ್ಕಾರದಿಂದ ಅದ್ರ ಬಗ್ಗೆ ಮಾಹಿತಿ ಕೂಡ ಇತ್ತು. ಅದರಂತೆ ಈಗ ಮೇ ತಿಂಗಳಿಂದ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ. 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ಟೋಟಲ್ 34,084 ಕೋಟಿ ನಿರೀಕ್ಷೆ ಇತ್ತು. ಆದರೆ 32,019 ಕೋಟಿಯಷ್ಟೇ ಇಲ್ಲಿ ಆದಾಯ ಬಂದಿದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ಇದೀಗ ಕೆಇಆರ್ಸಿ ಈ ಒಂದು ಆದೇಶವನ್ನ ಕೊಟ್ಟಿರುವಂಥದ್ದು. ಈಗ ಮೇ ತಿಂಗಳಿಂದಲೇ ಈ ಒಂದು ವಿದ್ಯುತ್ ದರ ಏರಿಕೆ ಗ್ರಾಹಕರಿಗೆ ಅನ್ವಯ ಆಗುತ್ತೆ. ಕೆಇಆರ್ಸಿಯಿಂದ ವಿದ್ಯುತ್ ದರ ಏರಿಕೆ ಮಾಡಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಒಂದು ಕಡೆ ಕಳೆದ ವರ್ಷ ಅಂತಂದ್ರೆ 2024 ಮತ್ತು 25ರಲ್ಲಿ ಏನು ಇವರಿಗೆ ನಷ್ಟ ಆಗಿತ್ತು ಅದನ್ನ ಈಗ 26 ಮತ್ತು 27ನೇ ವರ್ಷದಲ್ಲಿ ಹೇಗಾದ್ರೂ ರಿಕವರ್ ಮಾಡಬೇಕು ಅಂತ ಹೇಳಿ ಕೆಆರ್ಸಿ ಈಗ ಮುಂದಾಗಿರುವಂತದ್ದು. ಇದು ಗ್ರಾಹಕರಿಗೆ ಎಷ್ಟು ಮಟ್ಟಕ್ಕೆ ಹೊಡೆತ ಬೀಳಬಹುದು ಅಂತ? ರೋಶಿನಿ, ಈಗಾಗಲೇ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ಮತ್ತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳಿಂದ 2025-26ನೇ ಸಾಲಿನಲ್ಲಿ ಅವರಿಗೆ ಉಂಟಾಗಿದ್ದಂತಹ ಆದಾಯ ಕೊರತೆಯನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಇದೀಗ 2026-27ನೇ ಸಾಲಿನಲ್ಲಿ ಬೆಸ್ಕಾಂ ಗ್ರಾಹಕರಿಗೆ ಒಂದ್ ರೀತಿ ಶಾಕ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಯೂನಿಟ್ಗೆ 56 ಪೈಸೆ ಹಾಗೂ ಬೆಸ್ಕಾಂ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 15 ಪೈಸೆಯಂತೆ ಹೆಚ್ಚುವರಿಯಾಗಿ ಮಾಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಕೆಇಆರ್ಸಿ ಆದೇಶವನ್ನ ಹೊರಡಿಸಲಾಗಿದೆ. ಇದೇ ವೇಳೆ 2025-26ರಲ್ಲಿ ಏನು ವೆಚ್ಚಕ್ಕಿಂತ ನಿರ್ವಹಣಾ ವೆಚ್ಚಕ್ಕಿಂತ ಆದಾಯ ಆವಾಗ ಸಂಗ್ರಹವಾಗಿತ್ತು. ಆದ್ರೆ ಅದೇ ರೀತಿಯಲ್ಲಿ ಹೆಸ್ಕಾಂ ಅಂದ್ರೆ ಹುಬ್ಬಳ್ಳಿಯ ಒಂದು ವಿದ್ಯುತ್ ಘಟಕದಲ್ಲಿ ಆದಾಯ ಹೆಚ್ಚು ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ 10 ಪೈಸೆ ಕಡಿಮೆಯನ್ನ ಮಾಡಿದ್ರೆ ಈ ನಮ್ಮ ಬೆಂಗಳೂರಿನಾಗಿರ್ಬೋದು, ಮೈಸೂರು ಬೆಸ್ಕಾಂ ಮತ್ತು ಸೆಸ್ಕಾಂ ನಲ್ಲಿ ಗ್ರಾಹಕರಿಗೆ ಒಂದ್ ರೀತಿ 56 ಪೈಸೆಗೂ ಅಧಿಕ ಹಣವನ್ನ ಏರಿಕೆ ಮಾಡುವ ಮೂಲಕ ಆದೇಶವನ್ನ ಹೊರಡಿಸಿರುವಂತದ್ದು. ಒಟ್ಟಾರೆಯಾಗಿ ಮೈಸೂರು ಚಾಮುಂಡೇಶ್ವರಿ ಗ್ರಾಹಕರಿಗೆ 15 ಪೈಸೆ, ಬೆಂಗಳೂರಿನ ಬೆಸ್ಕಾಂ ನಾಗರಿಕರಿಗೆ 56 ಪೈಸೆಗಳು ಅಧಿಕವಾಗ್ತಾ ಇದೆ. ಇದರಿಂದಾಗಿ ಈಗಾಗಲೇ ಸಾಕಷ್ಟು ಎಲ್ಲ ದರಗಳು ಕೂಡ ಏರಿಕೆಯಾಗಿದೆ. ಒಂದ್ ರೀತಿ ಯುದ್ಧದಿಂದಾಗಿ ಆಟೋ ಗ್ಯಾಸ್ಗಳ ಅಭಾವ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಆಗಿರ್ಬೋದು, ಗೃಹ ಬಳಕೆಯ ಸಿಲಿಂಡರ್ ಬೆಲೆಗಳಾಗಿರ್ಬೋದು, ಎಲ್ಲವೂ ಕೂಡ ಅಧಿಕವಾಗಿದೆ. ಅದ್ರ ಜೊತೆಗೆ ಬೆಸ್ಕಾಂ ಕೂಡ ಈ ರೀತಿ ಒಂದು ದರ ಏರಿಕೆಯನ್ನ ಮಾಡಿರುವಂತದ್ದು ಒಂದ್ ರೀತಿ ಗಾಯದ ಮೇಲೆ ಬರೆ ಎಳೆದಂತೆ ಆಗಿರುವಂತದ್ದು. 2024-25ರ ಸಾಲಿನಲ್ಲಿ ಬಳಕೆ ಮಾಡಿದಂತಹ ವಿದ್ಯುತ್ ನಿರ್ವಹಣಾ ವೆಚ್ಚವನ್ನ ಇಲ್ಲಿ ಈಗ ಸಾರ್ವಜನಿಕರ ಮೇಲೆ ಬರೆ ಎಳಿತಾ ಇರುವಂತದ್ದು. ಪ್ರತಿ ಸರಾಸರಿ ಯೂನಿಟ್ಗೆ 100 ಯೂನಿಟ್ಗೆ ಒಂದು ವಿದ್ಯುತ್ ಬಳಕೆ ಮಾಡುವ ಗ್ರಾಹಕರಿಗೆ 9 ಪೈಸೆ ವಾಪಸ್ ಅನ್ನ ನೀಡುವಂತೆ ಮೆಸ್ಕಾಂ ಆದೇಶ ಮಾಡಿದ್ರೆ, ಅದೇ ನಮ್ಮ ಬೆಸ್ಕಾಂ ಮತ್ತು ಸೆಸ್ಕಾಂ 56 ರೂಪಾಯಿಗಳಿಗೂ ಅಧಿಕ ಹಣವನ್ನ ಇದೀಗ ವಸೂಲಿ ಮಾಡ್ತಾ ಇರೋದು. ಇನ್ನು ಇವೆಲ್ಲವೂ ಕೂಡ ಸಾಕಷ್ಟು ಇದೇ ಕೆಲವೇ ದಿನಗಳಲ್ಲಿ ಒಂದು ಆದೇಶ ಕೂಡ ಜಾರಿಗೆ ಬರುವಂತದ್ದು.
ಅಂದ್ರೆ ಈ ಹಿಂದೆ ಬೆಸ್ಕಾಂಗೆ ಭಾರಿ ನಷ್ಟ ಉಂಟಾಗಿತ್ತು ಅನ್ನುವಂಥದ್ದು. ಏನು ಅದೊಂದು KERC ಬೆಸ್ಕಾಂಗೆ 32.19 ಕೋಟಿ ನಿರ್ವಹಣಾ ವೆಚ್ಚ ಅಲ್ಲಿ ತಗುಲಿತ್ತು. ಅದು ಆ ಒಂದು ನಿಟ್ಟಿನಲ್ಲಿ ಈಗ ದರ ಪರಿಷ್ಕರಣೆಯನ್ನ ಮಾಡಲಾಗಿರುವಂತದ್ದು. ಆ 34,087 ಕೋಟಿ ವೆಚ್ಚದಿಂದ ಉಂಟಾದಂತ ಲಾಸ್ ಅನ್ನ ಈ ಮೂಲಕ ದರ ಏರಿಕೆಯನ್ನ ಮಾಡುವ ಮೂಲಕ ಸರಿ ತೂಗಿಸ್ಕೊಳ್ಳೋದಕ್ಕೆ ಇದೀಗ ಆದೇಶವನ್ನ ನೀಡಿರುವಂತದ್ದು. ಅದೇ ರೀತಿ ನೋಡ್ತಾ ಹೋದ್ರೆ ಚಾಮುಂಡೇಶ್ವರಿ ನಿಗಮದಲ್ಲಿ 12,171 ಕೋಟಿ ರೂಪಾಯಿ ಆದಾಯ ಕೊರತೆಯಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರು 15 ಪೈಸೆಯನ್ನ ಹೆಚ್ಚಳವನ್ನ ಮಾಡಲಾಗಿರುವಂತದ್ದು. ಇನ್ನೇನು ಇಂದಿನ ದರಗಳನ್ನು ಮತ್ತೆ ಈಗಿನ ದರಗಳು ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ನೋಡಿದ್ರೆ ಬೆಸ್ಕಾಂನಲ್ಲಿ 56 ಪೈಸೆ ಹೆಚ್ಚಳವಾಗಿದೆ. ಮೈಸೂರು ಸೆಸ್ಕಾಂನಲ್ಲಿ 15 ಪೈಸೆ ಹೆಚ್ಚಳವಾಗಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ರೋಶಿನಿ. ಒಟ್ಟಾರೆಯಾಗಿ ಈ ಯುದ್ಧದ ಭೀತಿಯಲ್ಲಿ ಜನರು ಆತಂಕದಲ್ಲಿದ್ರೆ, ಜೊತೆಗೆ ಗ್ಯಾಸ್ ಅಭಾವದ ಕೆಲವೊಂದಷ್ಟು ಬೆಲೆ ಏರಿಕೆಯ ಬಿಸಿಯ ಜೊತೆಗೆ ಬೆಸ್ಕಾಂ ಕೂಡ ಒಂದ್ ರೀತಿ ವಿದ್ಯುತ್ ಶಾಖನ ನೀಡಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಗೆ ಸದ್ಯಕ್ಕೆ ಮೇ ತಿಂಗಳಲ್ಲೇ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂತಹ ಮಾಹಿತಿ. ಅಂದರೆ ಮುಂದಿನ ತಿಂಗಳಿಂದಲೇ ದರ ಏರಿಕೆ ಅನ್ವಯ ಆಗುತ್ತೆ ಎಲ್ಲ ಗ್ರಾಹಕರಿಗೂ ಕೂಡ. ಕಾರಣ ಏನು ಅಂತಂದ್ರೆ 2026 ಮತ್ತು 27ನೇ ಸಾಲಿನ ಆರ್ಥಿಕ ಹೊಸ ವರ್ಷ ಏನು ಆರಂಭ ಆಯಿತು ಆ ಸಂದರ್ಭದಲ್ಲಿ ಕೆಲವೊಂದು ವಲಯಗಳಲ್ಲಿ ಬೆಲೆ ಏರಿಕೆ ಮಾಡಲಾಯಿತು. ಅದರಲ್ಲಿ ವಿದ್ಯುತ್ ದರ ಕೂಡ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದು ಆಗಲೇ ಮಾಹಿತಿ ಇತ್ತು. ಕೇಂದ್ರ ಸರ್ಕಾರದಿಂದ ಎಷ್ಟು % ವಿದ್ಯುತ್ ದರ ಏರಿಕೆ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿ ಅದಾದ ನಂತರ ಮಾಹಿತಿಯನ್ನ ಕೊಡಲಾಗಿತ್ತು. ಅದರಂತೆ ಈಗ ಮೇ ತಿಂಗಳು ಅಂತಂದ್ರೆ ಮುಂದಿನ ತಿಂಗಳಿಂದ ಇದೀಗ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಆಗುತ್ತೆ. ಇದು ಮುಂದಿನ ತಿಂಗಳಿಂದಲೇ ಅನ್ವಯ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಈಗ ಕಳೆದ ವರ್ಷ 2024 ಮತ್ತು 25ನೇ ಸಾಲಿನಲ್ಲಿ ಎಷ್ಟೆಲ್ಲ ನಷ್ಟ ಆಗಿದೆಯೋ KERCಗೆ ಅದೆಲ್ಲವೂ ಕೂಡ ಈಗ ರಿಕವರ್ ಮಾಡಲಿಕ್ಕೆ KERC ಮುಂದಾಗಿರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಒಂದು ಕಡೆ ಬೆಸ್ಕಾಂ ಮತ್ತೆ ವಿದ್ಯುತ್ ಗ್ರಾಹಕರಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು.